ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟ ಬಿವೈ ವಿಜಯೇಂದ್ರ ಯಡಿಯೂರಪ್ಪೋತ್ಸವಕ್ಕೆ ಸಿದ್ಧಗಂಗಾ ಶ್ರೀಗೆ ಆಹ್ವಾನವನ್ನ ಮಾಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟ ಬಿವೈ ವಿಜಯೇಂದ್ರ ಯಡಿಯೂರಪ್ಪೋತ್ಸವಕ್ಕೆ ಸಿದ್ಧಗಂಗಾ ಶ್ರೀಗೆ ಆಹ್ವಾನ. ಬಿಎಸ್ವೈ ಪುತ್ರನಿಂದ ಶಿವಕುಮಾರ್ ಶ್ರೀಗಳ ಗದ್ದುಗೆಗೆ ಪೂಜೆ. ಚಿತ್ರದುರ್ಗದಲ್ಲಿ ನಡೆಯಲಿರುವ ಯಡಿಯೂರಪ್ಪೋತ್ಸವ ಸ್ವಾಮೀಜಿಗಳು ಬಂದು ಆಶೀರ್ವದಿಸಿ ಎಂದು ಕೋರಿದ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರಗೆ ಸಂಸದ ಗೋವಿಂದ ಕಾರಜೋಳ್, ಶಾಸಕ ಜ್ಯೋತಿ ಗಣೇಶ್ ಮತ್ತು ಪ್ರೀತಂ ಗೌಡ ಕೂಡ ಸಾಥನ್ನ ಕೊಟ್ಟರು. ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಹ್ವಾನಿಸಿದ್ದಾರೆ. ಯಡಿಯೂರಪ್ಪೋತ್ಸವಕ್ಕೆ ಸಿದ್ಧಗಂಗಾ ಶ್ರೀಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ನೋಡಿ, ಈಗಾಗಲೇ ಚಿತ್ರದುರ್ಗದಲ್ಲಿ ಯಡಿಯೂರಪ್ಪೋತ್ಸವವನ್ನು ನಡೆಸಬೇಕು ಅಂತ ಮೇ 9ನೇ ತಾರೀಕು ರೆಡಿ ಆಗಿದ್ದಾರೆ. ಬಿಜೆಪಿಯಲ್ಲಿ 4ನೇ ತಾರೀಕು ರಿಸಲ್ಟ್ ಏನಾಗುತ್ತೆ, ದಾವಣಗೆರೆ ಬಾಗಲಕೋಟೆ ರಿಸಲ್ಟ್ ಏನಾಗುತ್ತೆ, ಆ ರಿಸಲ್ಟ್ ಮೇಲೆ ಒಂದು ರೀತಿಯಾಗಿ ವಿಜಯೇಂದ್ರ ಅವರ ಸ್ಥಾನಮಾನ ಉಳಿದಿರುವಂಥದ್ದು. ಏನ್ ಚರ್ಚೆ ಆಗ್ತಾ ಇದೆ ಅಂತ ಅಂದ್ರೆ, ಬಿಜೆಪಿಯಲ್ಲಿ ಈಗಾಗಲೇ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಹಿತ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಮತ್ತೆ ವಿರೋಧಗಳು ಕೇಳಿ ಬರ್ತಾ ಇದೆ. ಒಂದೊಂದಲ್ಲ ಶಾಸಕರು ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ವಿಜಯೇಂದ್ರ ಅವರ ಸ್ಥಾನಮಾನ ಉಳಿದಿರುವಂಥದ್ದು ಬೈ ಎಲೆಕ್ಷನ್ ರಿಸಲ್ಟು. ಹಾಗಾಗಿ ಇದ್ರ ಮಧ್ಯೆ ಏನು ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದಾರೆ, ಯಡಿಯೂರಪ್ಪೋತ್ಸವ ಮಾಡಬೇಕು, ಹಾಗಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಹೋಗಿ ಇನ್ವೈಟ್ ಮಾಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿರುವಂಥದ್ದು. ಚಿತ್ರದುರ್ಗದಲ್ಲಿ ಯಡಿಯೂರಪ್ಪೋತ್ಸವವನ್ನು ಯಾಕೆ ನಡೆಸಬೇಕು, ಇಂಥ ಸಂದರ್ಭದಲ್ಲಿ ಬೇಕಿತ್ತ ಅಂತ ಅಂದರೆ ಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತೆ. ಯಡಿಯೂರಪ್ಪಗೆ ಲಿಂಗಾಯತ ಸಮುದಾಯಗಳ ಸಪೋರ್ಟ್ ಎಷ್ಟು ಮಟ್ಟಿಗಿದೆ, ಯಡಿಯೂರಪ್ಪ ಅವರಿಗೆ ಬೆಂಬಲ ಎಷ್ಟು ಮಟ್ಟಿಗಿದೆ ನೋಡಿ. ಒಂದು ವೇಳೆ ಏನಾದರೂ ನಮ್ಮನ್ನು ಕೆಳಗಿಳಿಸುವಂಥ ಪ್ರಯತ್ನ ನೀವು ಮಾಡಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಹೊಡೆತ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ವಿಜಯೇಂದ್ರ ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ದಾರೆ. ಇದರಲ್ಲಿ ಯಡಿಯೂರಪ್ಪ ಅವರ ಪ್ಲಾನ್ ಸಹಿತ ಇರುವಂಥದ್ದು.